ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ನಾನು ಒಂದಿಷ್ಟು ಸ್ಯಾರೀಸ್ನ ತೊಗೊಂಡಿದ್ದೆ, ಅದಕ್ಕೆ ಫಾಲ್ ಹಚ್ಕೋಬೇಕಿತ್ತು. ಹಾಗಾಗಿ ನಾನು ಇವತ್ತು ಆಫೀಸ್ ಕೂಡ ರಜೆ ಹಾಕಿದ್ದೆ. ಬಟ್ ಅದೆಲ್ಲ ಫಾಲ್ಸು ಒಂದೇ ಸತಿ ಹಚ್ಚೋಕ್ಕಾಗಲ್ಲ. ಬಟ್ ಯಾವ್ದು ಮೇನಾಗಿ ಬೇಕೋ ಅದಷ್ಟನ್ನು ನಾನು ಇವತ್ತು ಫಾಲ್ ಐರನ್ ಮಾಡಿಕೊಂಡು ವಾಶ್ ಮಾಡಿ ಒಣಗಾಕಿಟ್ಟಿದ್ದೆ. ಅದನ್ನು ಇವಾಗ ಐರನ್ ಮಾಡಿಕೊಂಡು ನಾನು ಅದನ್ನು ಫಾಲ್ ಹಚ್ಕೊಬೇಕು. ಸೊ ಇವತ್ತು ಅಪ್ಪ ಅಮ್ಮ ವಾರಣಾಸಿಗೆ ಹೋಗಿದ್ರಲ್ಲ, ಅವ್ರು ಬಂದರು. ಬಟ್ ನನಗೆ ಅರ್ಜೆಂಟಾಗಿ ಆಫೀಸ್ ಕೂಡ ಹೋಗೋದು ಬಂತು. ನನ್ನ ಲ್ಯಾಪ್ಟಾಪ್ ಚಾರ್ಜರ್ ವರ್ಕ್ ಆಗ್ತಾ ಇರಲಿಲ್ಲ, ಸೊ ಅದನ್ನು ಚೇಂಜ್ ಮಾಡಿಸ್ಕೊಬೇಕಿತ್ತು. ಹಾಗೆ ಅವರು ಬಂದು ಜಾಸ್ತಿ ಹೊತ್ತಿರಲಿಲ್ಲ, ಒಂದು 4:35 ಹಂಗೇನೋ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನೈಟ್ ಊಟ ಮಾಡಿ, ಅಂದರೆ ನೈಟ್ ಅಂದರೆ 7 ಆಗಿತ್ತು ಅಷ್ಟೇ, ಊಟ ಮಾಡಿ ಅವರು ಇವತ್ತೇ ಊರಿಗೆ ಹೊರಡೋರು. ಬಸ್ ಇತ್ತು. ಸೊ ನಾವು ಜಯನಗರಕ್ಕೆ ಹೋಗಿ ಅವ್ರನ್ನ ಬಿಟ್ಟು ಬರ್ತೀವಿ ಅಷ್ಟೇ, ಬಸ್ ಬರೋದು. ಸೊ ಅವ್ರಿಗೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಜಯನಗರಕ್ಕೆ ಹೊರಟ್ವಿ. ಬಟ್ ಏನಾಯಿತು ಅಂದರೆ ತುಂಬ ಟ್ರಾಫಿಕ್ ಇರೋ ಕಾರಣದಿಂದ ನಮ್ಗೆ ಲೇಟಾಗೋಯಿತು. ಬಸ್ಸು ಪಾಪ ನಾವಂದರೆ ಬಾಯ್ ಮಾಡೋಕ್ಕೂ ಆಗಿಲ್ಲ ದೊಡ್ಡಪ್ಪಂಗೆ, ಅವರು ಇನ್ನೊಂದು ಕ್ಯಾಬಲ್ಲಿದ್ದರು. ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ದಿನದ ನಂತರ ದೊಡ್ಡಪ್ಪ ಅಮ್ಮ ಅಪ್ಪಾಜಿ ಎಲ್ಲ ಸಿಕ್ಕಿದ್ರು. ಅವರು ವಾರಣಾಸಿ ಹೋಗುವಾಗ ದೊಡ್ಡಮ್ಮ ನಮ್ಮನೆಗೆ ಬಂದಿರಲಿಲ್ಲ. ಅವರು ಅಣ್ಣನ ಮನೆಯಿಂದ ಹಾಗೇ ಹೋಗ್ತಾಯಿದ್ರು. ಅಣ್ಣನ ಮನೆ ಅಂದರೆ ಅವರ ಮಗನ ಮನೆಯಿಂದ ಹಾಗೇ ಹೋಗಿದ್ದು. ಸೊ ಆವಾಗ ನಮಗೆ ಸಿಕ್ಕಿರಲಿಲ್ಲ ಅವರು. ಓನ್ಲಿ ಅಪ್ಪ ಅಮ್ಮ ಬಂದು, ಅದು ಅಮ್ಮಂಗೆ ಸ್ಕೂಲ್ ಇರೋದ್ರಿಂದ ಅವರು ಇಮಿಡಿಯೇಟ್ ಬಂದು ನೆಕ್ಸ್ಟ್ ಡೇನೇ ವಾಪಸ್ ಹೊರಟ್ಬಿಟ್ರು ವಾರಣಾಸಿಗೆ. ಸೊ ಆವಾಗಲೂ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಅದಕ್ಕೆ ತಂಗಿನೂ ಕೂಡ ಇಲ್ಲಿಗೆ ಬಂದಳು, ಡೈರೆಕ್ಟಾಗಿ ಆಫೀಸ್ ಮುಗಿಸ್ಕೊಂಡು ಇಲ್ಲೇ ಮೀಟ್ ಆಗೋಣ ಅಂತ ಹೇಳಿ. ಸೊ ಅವ್ರದ್ದು ಊಟ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಿಧಾನಾಗಿ ಊಟ ಮಾಡಿದ್ರು, ಬಿಕಾಸ್ ಅವ್ರಿಗೆ ತುಂಬ ಟಯರ್ಡ್ ಆಗಿತ್ತು ಪಾಪ. ತುಂಬ ಆಲ್ಮೋಸ್ಟ್ ಎಷ್ಟು 7 ಡೇಸ್ ಏನೋ, 7 to 10 ಡೇಸ್ ಏನೋ ಟ್ರಿಪ್ ಇತ್ತು ಅವ್ರದ್ದು. ಸೊ ಹಾಗಾಗಿ ಅವರು ಸುಸ್ತಾಗಿದ್ದರು, ಅವರಿಗೂ ಹೋಗೋ ಮನಸ್ಸಿರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಲ್ಲೂ ಕೆಲಸ ಇರುತ್ತಲ್ವ, ರಜಾ ಇಲ್ಲ ಅವರಿಗೂ. ಹಾಗಾಗಿ ಅವರು ಹೊರಟ್ಬಿಟ್ರು ಅರ್ಜೆಂಟಾಗೇ. ಹಾಗೆ ಅವ್ರದ್ದು ಊಟ ಎಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ಬೇಗ ಅಲ್ಲೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಹಾಗೆ ಅವ್ರನ್ನ ಬಿಡಕ್ಕೆ ಹೋಗೋಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ. ಅಪ್ಪಾಜಿ ಊಟ ಮಾಡಿಲ್ಲ, ಬಿಕಾಸ್ ಅವರು ಬಂದ ತಕ್ಷಣ ಅಂದರೆ ಒಂದು 5 o'clock ಹಾಗೆ ಊಟ ಮಾಡಿದರು. ಸೊ ನನಗೆ ಮತ್ತೆ ಊಟ ಬೇಡ ಅಂತ ಅಂದರು. ಸೊ ಅಪ್ಪಾಜಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ರು, ಅಮ್ಮ ದೊಡ್ಡಮ್ಮ ಎಲ್ಲ ಊಟ ಮುಗಿಸ್ಕೊಂಡಿದ್ದಷ್ಟೇ. ಸೊ ನಾನು ಅಷ್ಟೇ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸಿದೆ, ಜಾಸ್ತಿ ಮಾಡಿಲ್ಲ. ವಾಪಸ್ ಬಂದು ಮಾಡಿದ್ರಾಯ್ತು ಅಂತ, ಬಿಕಾಸ್ ಅವ್ರಿಗೆ ಆಲ್ರೆಡಿ ಲೇಟಾಗಿತ್ತು. ನಾನು ಆಗಲೇ ಹೇಳಿದ್ನಲ್ಲ. ಆಮೇಲೆ ನಮಗೆ ಬಾಯ್ ಮಾಡೋಕ್ಕೂ ಸಿಕ್ಕಿಲ್ಲ ಅವರು. ಹಾಗೆ ತಂಗಿಗೆ ಕೂಡ ಒಂದು ಇಂಟರ್ವ್ಯೂ ಇತ್ತು, ಅವಳು ನಮ್ಮ ಜೊತೆ ಬಂದಿಲ್ಲ. ದೊಡ್ಡಮ್ಮ ಹಾಗೆ ಅಮ್ಮ ಅಪ್ಪನ ಬಸ್ ಹತ್ಸೋಕ್ಕೆ. ಹಾಗೆ ನಾವಿಬ್ಬರೇ ಹೋದ್ವಿ. ನಾವು ಒಂದು ಕಾರು, ಹಾಗೆ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಒಂದು ಕಾರು ಅಂತ ಅಂದ್ಕೊಂಡು ಹೋದ್ವಿ. ಸೊ ಅವ್ರು ತಂದಿರೋ ಗಿಫ್ಟ್ಸು ಅದು ಇದು ಅಂತೆಲ್ಲ ನೋಡಿಕೊಂಡು ಟೈಮ್ ಆಗಿದೆ ಗೊತ್ತಾಗಿಲ್ಲ. ಅವ್ರನ್ನ ಬಿಟ್ಟು ನಾವು ಹರಿ ಸೂಪರ್ ಸ್ಯಾಂಡ್ವಿಚಲ್ಲಿ ಪಾವ್ ಭಾಜಿ ಹಾಗೆ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಸೊ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.